ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಕಿಚ್ಚ ಸಾರು ಫಸ್ಟ್ ವೀಕಲ್ಲೇ ಹೇಳಿದ್ರು ಫೈನಲ್ ಇರುತ್ತೆ ಥರ್ಡ್ ವೀಕಲ್ ಅಂತ. ಸೆಕೆಂಡ್ ವೀಕೆಂಡ್ ಅಲ್ಲೂ ಹೇಳಿದ್ರು ಫೈನಲ್ ಇರುತ್ತೆ ಥರ್ಡ್ ವೀಕ್ ಅಂತ. ಮತ್ತೆ ಥರ್ಡ್ ವೀಕ್ ಅಲ್ಲಿ ಯಾವಾಗ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ, ಇಲ್ಲಿ ಮುಖ್ಯವಾಗಿ ಫೈನಲ್ ಅಂದಾಗ ಅಂದ್ರೆ ಬಿಗ್ ಬಾಸ್ ಶೋನೇ ಮುಗಿಸ್ಬಿಡ್ತಾರ. ಮುಂದಕ್ಕೆ ಯಾವ ರೀತಿ ಇರುತ್ತೆ, ಒಂದ್ ವೇಳೆ ಫಿನಾಲೆ ಇದ್ರೆ ಆ ಫಿನಾಲೆಯಲ್ಲಿ ಪ್ರೈಸ್ ಮನಿ ಎಷ್ಟಿರುತ್ತೆ, ಯಾವತ್ತಿರುತ್ತೆ, ಡೇಟು, ಟೈಮು, ಮನಿ, ಯಾವ ರೀತಿ ಎಲ್ಲ ಒಂದು ಆ ಫಿನಾಲೆ ಅನ್ನೋದು ಪ್ರೊಸೆಸಿಂಗ್ ಇರುತ್ತೆ, ಯಾವ ರೀತಿ ಎಲ್ಲ ಟಾಸ್ಕ್ ಎಲ್ಲ ಆಡಿಸ್ತಾರೆ. ಮುಖ್ಯವಾಗಿ ಅದ್ರಲ್ಲಿ ಗೆದ್ದಿರೋರಿಗೆ ಅಮೌಂಟ್ ಸಿಗುತ್ತಾ ಇಲ್ಲ ಹಾಗೆ ಇರುತ್ತಾ, ಇಂತ ಎಲ್ಲಾ ಡೌಟ್ ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇದೊಂದು ಸ್ಮಾಲ್ ರೂಮರು ಅಪ್ಡೇಟು ಏನು ಅನ್ಕೊಳ್ಳಿ, ಒಂದಂತೂ ಸತ್ಯ, ಇದು ಆಗಬಹುದು, ಆಗುತ್ತೆ ಅಂತ ಹೇಳ್ತೀನಿ. ಮುಖ್ಯವಾಗಿ ಇದು ಬಂದ್ಬಿಟ್ಟು ಗೊತ್ತೇ ಇರುತ್ತೆ, ಥರ್ಡ್ ವೀಕ್ ಅಂದ್ರೆ ವೀಕೆಂಡ್ ಅಲ್ಲೇ ಬರುತ್ತೆ, ಬೇರೆ ಎಲ್ಲೂ ಬರಲ್ಲ. ವೀಕೆಂಡ್ ಅಂತ ಬಂದಾಗ ನಮ್ಗೆ ಲಾಸ್ಟ್ ಆಕ್ಚುಲಿ ನಮ್ಗೆ ಶೋ ಸ್ಟಾರ್ಟ್ ಆಗೋದು 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಮಾತ್ರ ಆ ರೀತಿ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಫಿನಾಲೆ ಅಂತ ಹೇಳಿದರೆ ಆ ಫಿನಾಲೆಗೆ ಏನೇನ್ ಬೇಕೆಲ್ಲ ಸಿದ್ಧತೆಗಳು ಇರುತ್ತೆ. ಮುಖ್ಯವಾಗಿ ಇದು ಫಿನಾಲೆ ಅಂತ ತಗೊಂಡಾಗ ನಮ್ಗೆ ಡೇಟ್ ಅನೌನ್ಸ್ಮೆಂಟ್ ಅಂತ ತಗೊಂಡಾಗ ಗೊತ್ತಿರುತ್ತೆ ವೀಕೆಂಡ್ ಅಂತ ಬರುತ್ತೆ. ವೀಕೆಂಡ್ 18, 19 ಬರುತ್ತೆ. 19, 18 ಈ ಫಿನಾಲೆ ಇರುತ್ತೆ, ಫಸ್ಟ್ ಫಿನಾಲೆ. ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಫಿನಾಲೆ ನಮ್ಗೆ 18, 19 ಇರುತ್ತೆ. ಟೈಮಿಂಗ್ ಮಾತ್ರ ಬದಲಾವಣೆ ಇದೆ. ಎಷ್ಟು ಅಂದ್ರೆ 9 ಗಂಟೆಗಲ್ಲ, 8 ಗಂಟೆಯಿಂದ 11 ಗಂಟೆವರೆಗೆ ನಮಗೆ ಫಿನಾಲೆ ಇರುತ್ತೆ. ಆ ಎಪಿಸೋಡ್ ಆ ರೀತಿ ಎಲ್ಲ ಡಿಸೈನ್ ಮಾಡ್ತಾರೆ, ಆ ರೀತಿ ಎಲ್ಲ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಅವತ್ತೇ ನಮ್ಮ ಜಿ ಕನ್ನಡದಲ್ಲಿ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದೆ, ಆ ಕಾರಣಕ್ಕೆ ಇದನ್ನ ಪ್ಲಾನ್ ಮಾಡಿದಾರ. ಮುಂಚೆನೆ ಕಾನ್ಸೆಪ್ಟ್ ಇತ್ತ ಗೊತ್ತಿಲ್ಲ. ಒಂದಂತೂ ಸತ್ಯ, ಆವತ್ತು 1 ತಾಸು ಮುಂಚೆನೆ ಶುರುವಾಗುತ್ತೆ ನಮಗೆ ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಫಿನಾಲೆ ಅಂತ. ಮುಖ್ಯವಾಗಿ ಇದ್ರಲ್ಲಿ ಫಿನಾಲೆ ಅಂದ್ರೆ ಮಿಡ್ ಫಿನಾಲೆ ಅಂತ ಹೇಳ್ಬೋದು. ಇಲ್ಲಿ ಆಲ್ರೆಡಿ ಅಶ್ವಿನಿ ಗೌಡ, ಕ್ರ್ಯಾಕರ್ ಸುಧೀರ್, ಮಾಳು ಸ್ಪಂದನ ಈ 4 ಜನ ಕೂಡ ಫಿನಾಲೆ ಆಗಿದ್ದಾರೆ. ಈ ವೀಕ್ ಅಲ್ಲಿ ಕೂಡ ಸುಮಾರಾಗಿ ಫಿನಾಲೆ ಆಗ್ತಾರೆ. ಈ ಫಿನಾಲೆಯಲ್ಲಿ ಟಾಸ್ಕ್ ಎಲ್ಲ ಇರ್ತವೆ. ಟಾಸ್ಕ್ ಅಲ್ಲಿ ಯಾರಾದ್ರೂ ಗೆಲ್ತಾರೋ ಅವರೇನೆ ಪ್ರೈಸ್ ಮನಿ ಗೆಲ್ತಾರೆ. ನನ್ಗನ್ಸುತ್ತೆ ಈ ವೀಕ್ ಅಲ್ಲಿ ಅಂದ್ರೆ ಫಿನಾಲೆ ಯಾರಾದ್ರೂ ಹೋಗಿದಾರೋ ಅವ್ರಿಗೆ ಮಾತ್ರ ಸ್ಪೆಷಲ್ ವೋಟಿಂಗ್ ಇರುತ್ತೆ. ಆ ವೋಟಿಂಗ್ ಪ್ರಕಾರ ಕನ್ಸಿಡರ್ ಮಾಡ್ತಾರ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಸರಣಿ ಟಾಸ್ಕ್ ಎಲ್ಲ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಕಂಟಿನ್ಯೂಸ್ ಅಂದ್ರೆ ಇಂಡಿವಿಜುವಲ್ ಟಾಸ್ಕ್ ಇರುತ್ತೆ. ಅಂದ್ರೆ ಒಬ್ಬರನ್ನ ಒಬ್ರು ಸೋಲ್ಸೋದೇನಿರಲ್ಲ. ಇಂಡಿವಿಜುವಲ್ ಟಾಸ್ಕ್ ಏನೋ ವೇಟ್ ಮೇಂಟೈನ್ ಮಾಡೋದು, ಇಲ್ಲ ವೇಟ್ ತೂಕ ಎತ್ತೋದು, ಇಲ್ಲಾಂದ್ರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಏನೋ ಒಂದು ಟಾಸ್ಕ್ ಕೊಡ್ತಾರೆ. ಟೋಟಲ್ ಆಗಿ ಇಂಡಿವಿಜುವಲ್ ಟಾಸ್ಕ್ ಇರುತ್ತೆ. ಆ ಇಂಡಿವಿಜುವಲ್ ಟಾಸ್ಕ್ ಯಾರಾದ್ರೂ ಗೆಲ್ತಾರೋ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಪ್ರೈಸ್ ಮನಿ ಸಿಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಆ ರೀತಿ ಎಲ್ಲ ಪ್ಲಾನ್ ಮಾಡ್ತಾರೆ. ಹೇಳೋದಲ್ಲ 18, 19 ಇರುತ್ತೆ. ಮುಖ್ಯವಾಗಿ 8 ಗಂಟೆಯಿಂದ 11 ಗಂಟೆಗೆ ನಡೆಯೋ ಸಾಧ್ಯತೆ ಇದೆ. ಯಾಕಂದ್ರೆ ನಾರ್ಮಲ್ ಎಪಿಸೋಡ್ಗಿಂತ ಸ್ವಲ್ಪ ಮುಂಚೆನೆ ಬರ್ಬೋದು ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಮಿಡ್ ಫೈನಲ್ ಪ್ರೈಸ್ ಮನಿ ಎಷ್ಟು ಗೊತ್ತಾ? ಆಕ್ಚುಲಿ ಬಿಗ್ ಬಾಸ್ ಗೆದ್ರೆ ಎಷ್ಟು ಕೊಡ್ತಾರೆ? 50 ಲಕ್ಷ ಕೊಡ್ತಾರೆ. ಆದ್ರೆ ಇಲ್ಲಿ ಮಾತ್ರ 15 ಲಕ್ಷ ಪ್ರೈಸ್ ಮನಿ ಇರುತ್ತೆ ಅಂತ ಹೇಳ್ಬೋದು. ಆ ರೀತಿ ಯಾವ ರೀತಿ ಕ್ವಶನ್ ಇಡ್ತಾರೆ ಅಂದ್ರೆ, ಅಲ್ಲಿ ನೀವು ಈ ಫಿನಾಲೆ ಗೆದ್ದಿದ್ದೀರಾ, ಒಂದ್ ವೇಳೆ 15 ಲಕ್ಷ ಅಮೌಂಟ್ ಕೊಡ್ತೀವಿ, ತಗೊಂಡು ಹೋಗ್ಬಿಡ್ಬೋದು, ಮತ್ತೆ ಕಂಟಿನ್ಯೂ ಮಾಡೋ ರೀತಿ ಇಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆ ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ, ಬಿಗ್ ಬಾಸ್ ಎಲ್ಲ ಗೆಲ್ತೀನಿ ಅಂದ್ರೆ ನೀವು ಅಲ್ಲೇ ಇರ್ಬೋದು. ಇಲ್ಲ ನಾನು ಇಲ್ಲಿಗೆ ಸಾಕು, 15 ಲಕ್ಷ ಸಾಕು, ನಾನು ಮನೆಗೆ ಹೋಗ್ತೀನಿ ಅಂದ್ರೆ ನೀವು ಫಿನಾಲೆಯಿಂದ ಆ ಅಮೌಂಟ್ ತಗೊಂಡು ಮನೆಗೆ ಹೋಗ್ಬೋದು. ಆ ರೀತಿ ಕಾನ್ಸೆಪ್ಟ್ ಇರುತ್ತೆ. ಕಾರಣ ಏನಂದ್ರೆ ಮುಂದುವರೆದ್ರೆ 50 ಲಕ್ಷ ಬರುತ್ತೆ, ಅಲ್ಲೇ ಹೋದ್ರೆ 15 ಲಕ್ಷ ಬರುತ್ತೆ. ಒಂದ್ ವೇಳೆ ಆ ಕಂಟೆಸ್ಟೆಂಟ್ ಏನಾದ್ರು ನನ್ಗೆ ಇಲ್ಲಿಗೆ ಸಾಕು, ನನ್ ಗೆದ್ದಿದ್ದೆ ಸಾಕು ಅಂತ 15 ಲಕ್ಷ ಏನಾದ್ರು ತಗೊಂಡು ಹೋದ್ರೆ ಇನ್ನು ಇರೋ ಕಂಟೆಸ್ಟೆಂಟ್ ಗೆ 35 ಲಕ್ಷ ಮಾತ್ರ ಇರುತ್ತೆ. ಇದೇನ್ ಫಸ್ಟ್ ಟೈಮ್ ಅಲ್ಲ, ಎಲ್ಲಾ ಸೀಸನ್ ಗಳು ಕೊನೆಯಲ್ಲಿ ಕೇಳ್ತಾರೆ. ಈಗ ಸ್ವಲ್ಪ ಮುಂಚೆನೆ ಕೇಳ್ತಾರೆ. ಅಷ್ಟು ಬಿಟ್ರೆ ಬೇನ್ ಏನು ಇರಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಮಿಡ್ ವೀಕ್ ಎಲೆಕ್ಷನ್ ಇರುತ್ತೆ, ಕಂಪಲ್ಸರಿ ಎವಿಕ್ಷನ್ ಮಾಡ್ತಾರೆ. ನನ್ಗನ್ಸಿದ ಮಟ್ಟಿಗೆ ಆಲ್ರೆಡಿ ಈಗ ಇದೇನಂತಾರೆ, ನಾವು ಜೋಡಿ ಒಂಟಿ ಜಂಟೆನ ಕಾನ್ಸೆಪ್ಟ್ ತೆಗೆದು ಬಿಟ್ಟಿದ್ದಾರೆ. ಬೆಳಗ್ಗೆ ಪ್ರೋಮೋ ಬೇರೆ ಬಂದಿದೆ, ನೀವು ನಿನ್ನೆ ಪ್ರೋಮೋ ಬೇರೆ ಬಂದಿದೆ, ನೀವು ನೋಡಿರ್ತೀರಾ. ಆ ಪ್ರೋಮೋ ತೆಗೆದಿರೋ ಕಾರಣ ಏನಂದ್ರೆ, ಇಲ್ಲಿ ಮುಖ್ಯವಾಗಿ ಆ ಪ್ರೋಮೋ ತೆಗೆದಿರೋ ಕಾರಣ ಜಂಟಿ ಆಗಿದ್ರೆ ಇಬ್ರು ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿ ಇಬ್ರು ಹೋಗ್ತಾ ಇದ್ರು. ಈಗ ಆ ರೀತಿ ಅಲ್ಲ, ಸಿಂಗಲ್ ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಆಗಿ ಹೋಗ್ತಾರೆ. ಆ ರೀತಿ ಎಲ್ಲ ಕಾನ್ಸೆಪ್ಟ್ ಇರುತ್ತೆ. ಆ ರೀತಿ ಎಲ್ಲ ಪ್ಲಾನ್ ಮಾಡ್ತಾರೆ. ನನ್ನ ಪ್ರಕಾರ ಮುಂಚೆ ಒಂದು ಪ್ರಿಡಿಕ್ಷನ್ ಅನ್ಕೊಳ್ಳಿ, ನನ್ನ ಅನ್ಸಿಕೆ ಕೇಳ್ಕೊಳ್ಳಿ, ರೂಮರ್ ಅನ್ಕೊಳ್ಳಿ, ಇಲ್ಲ ಪ್ರಿಡಿಕ್ಷನ್ ಅನ್ಕೊಳ್ಳಿ, ಇಲ್ಲಾಂದ್ರೆ ಅವರೇ ಅಂತ ಅಪ್ಡೇಟ್ ಬೇಕಾದ್ರೆ ಅನ್ಕೊಳ್ಳಿ, ಅದು ಚಾಯ್ಸಸ್ ಇವರು. ನನ್ನ ಪ್ರಕಾರ ಮಂಜು ಭಾಷಿಣಿ, ಸತೀಶ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಹೋಗ್ಬೋದು, ಮಿಡ್ ವೀಕ್ ಎಲೆಕ್ಷನ್ ಆಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಇನ್ನ ಇರೋ ಎಲ್ಲಾ ಕಂಟೆಸ್ಟೆಂಟ್ ತಗೊಂಡ್ರೆ
ತುಂಬಾ ಸ್ವಲ್ಪ ನನ್ಗೆ ಅನ್ಸೋದು ಇವರೇನೆ. ಮಲ್ಲಮ್ಮಗಳು ಹೋಗ್ತಾರೆ, ಸುಮಾರು 4 ಜನ ಕಂಟೆಸ್ಟೆಂಟ್ಗಳು ಹೋಗ್ತಾರೆ. ಆ 4 ಜನದಲ್ಲಿ ನಾನ್ ಹೇಳೋದೇನಂದ್ರೆ ಸತೀಶ್ ಅವ್ರು ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಇವರು ಮಲ್ಲಮ್ಮ, ಸತೀಶ್, ಮಂಜು ಭಾಷಿನ ಹೋಗ್ತಾರೆ, ಅದಾದ್ಮೇಲೆ ನಮ್ಮ ಸತೀಶ್ ಅವರು ಹೋಗ್ತಾರೆ, ಡಾಕ್ ಸತೀಶ್ ಅವರು, ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಅವರು. ಈ ಮೂವರು ಹೊರಗಡೆ ಹೋಗೋ ಚಾನ್ಸಸ್ ತುಂಬಾ ಹೈ ಇದೆ, ಹೋಗ್ತಾರೆ ಅಂತ ಅನಿಸ್ತಾ ಇದೆ, ಹೋಗ್ತಾರೆ ಅಂತ ಅಪ್ಡೇಟ್ ಅನ್ಕೊಳ್ಳಿ. ಮುಖ್ಯವಾಗಿ ಮಲ್ಲಮ್ಮ ಅವರು ಆಟ ಆಡಕ್ ಆಗ್ತಾ ಇಲ್ಲ, ಕೆಲವ್ರ ಮೇಲೆ ಸುಮ್ನೆ ಬ್ಲೇಮ್ ಮಾಡ್ತಾ ಇದಾರೆ, ಕೊಡೋ ರೀಸನ್ ಸರಿ ಇರಲ್ಲ, ಫಿಸಿಕಲ್ ಟಾಸ್ಕ್ ಎಲ್ಲ ಬರ್ತವೆ, ಅವ್ರು ಹಳ್ಳಿ 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 ಅಂತ ಹಳ್ಳಿ ಪದ ತುಂಬಾ ಸಲ ಯೂಸ್ ಮಾಡ್ತಾರೆ, ಅದು ಕರೆಕ್ಟ್ ಅಲ್ಲ ಅನ್ಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸತೀಶ್ ಅವರು ಆ ಮನೆಗೆ ಹೊಂದ್ಕೊಳ್ತಾರ ಅಂತ ಸ್ವಲ್ಪ ಡೌಟ್ ಬರ್ತಾ ಇದೆ. ಇನ್ನು ಮಂಜು ಭಾಷಿನ ಹೋದ್ರೆ ತುಂಬಾ ಗೇಮ್ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ, ಆಡಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದ ಕಾರಣ ಇವರು ಹೋಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಇದು ಒಂದು ಫಿನಾಲೆ ಅಪ್ಡೇಟ್ ಆಗಿತ್ತು. ಈ ರೀತಿ ಇರುತ್ತೆ ಕಾನ್ಸೆಪ್ಟ್, ಈ ರೀತಿ ಮಾತಾಡ್ತಾರೆ, ಈ ರೀತಿ ಇರುತ್ತೆ. ಒಂದು ವೇಳೆ ಈ ಮಿಡ್ ವೀಕ್ ಫಿನಾಲೆ ಆದ್ಮೇಲೆ ಇನ್ನಿರೋ ಕಂಟೆಸ್ಟೆಂಟ್ ಗಳ ಬಗ್ಗೆ ಫಿನಾಲೆಗೆ ಹೋದರಾಗಿರ್ಬೋದು, ಎವಿಕ್ಷನ್ ಆಗದೆ ಉಳಿದಿರಾಗಿರ್ಬೋದು, ಹಾಗೇನೆ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಅಲ್ಲಿಂದ 6 ಮೆಂಬರ್ಸ್ ಇಲ್ಲ 4 ಮೆಂಬರ್ಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ. ಆವಾಗಿಂದ ನಿಜವಾದ ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದಾಗಿತ್ತು ಇವತ್ತಿನ ಅಪ್ಡೇಟ್. ದಯವಿಟ್ಟು ನೀವು ಲಾಸ್ಟ್ ಸಂಡೇ ಎಪಿಸೋಡ್ ನೋಡಿರ್ತೀರ, ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ನಿಮ್ಗೆ ಹೇಳಿದ್ದೆ, ಅದೇ ರೀತಿ ಇತ್ತು ಅಂತ ನೀವು ನೋಡಿರ್ತಾರೆ. ಎಪಿಸೋಡ್ ಏನಾಯ್ತಲ್ಲ ಅಂತ ನಾನು ಹೇಳಿದ್ದು ಒಂದು ರೂಮರು, ಒಂದು ಅಪ್ಡೇಟ್, ಒಂದು ಬಜ್ ಅನ್ಕೊಳ್ಳಿ, ಆ ರೀತಿ ಆಗಿತ್ತು. ಬಟ್ ಅದು ಸೊಪ್ತ ಆಗಿದೆ. ಎಲ್ಲವೂ ಕೂಡ ಅದೇ ರೀತಿಯಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ಡಿಡಿ ಟಿವಿ ಕನ್ನಡ ಅಂತ ವ್ಯಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು, ಫೋಟೋಸ್ಗಳು, ವಿಡಿಯೋಸ್ಗಳೆಲ್ಲ ಸಿಗ್ತಾ ಇರ್ತವೆ. ಇದ್ರಲ್ಲೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಹಾಕಕ್ಕಾಗಲ್ಲ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ, ಈ ಸಪೋರ್ಟ್ ಹೀಗೆ ಇರ್ಲಿ. ತುಂಬಾ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಈ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆ ಸಜೆಸ್ಟ್ ಆಗುತ್ತೆ, ಅದರಿಂದ ನಂಗೆ ಹೆಲ್ಪ್ ಆಗುತ್ತೆ, ಮತ್ತೆ ವಿಡಿಯೋ ಮಾಡೋಕೆ ತುಂಬಾ ಉತ್ಸಾಹ ಆಗುತ್ತೆ, ಖುಷಿ ಕೂಡ ಕೊಡುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.